ಗುರುದೇವ ತಮ್ಮ ಮಾತನ್ನು ಆಕ್ಷೇಪಿಸುವುದೆಂದು ಸರ್ವಥಾ ತಿಳಿಯಬಾರದು. ಈ ಲೋಕದಲ್ಲಿ ಯಾವುದೇ ವಿಷಯವಾದರೂ ಇದಮ್ಮಿತ್ತಂ ಎಂದು ತೀರ್ಮಾನಿಸುವ ತಪೋವರ್ಯರಾದ ತಾವು ನನ್ನ ಗುರುಗಳು. ಈ ಲೋಕದಲ್ಲಿ ಗುರುಗಳ ಬಗ್ಗೆ, ಪೂಜ್ಯರ ಬಗ್ಗೆ, ಹಿರಿಯರ ಬಗ್ಗೆ ವಿಶೇಷವಾದ ಗೌರವವಿದೆ. ಏಕೋ ಹಿ ದುರ್ಲಭೋ ಲೋಕು ಶಿಷ್ಯಶ್ಚಿತ್ತಾಪಹಾರಕ. ತಾವು ಎಲ್ಲ ಗುರುಗಳಂತಲ್ಲ, ವಿತ್ತಾಪಹಾರಕರಾಗದೆ ಚಿತ್ತವನ್ನು ಆಕರ್ಷಿಸಿ ನನಗೆ ವಿದ್ಯಾರ್ಜನೆಯನ್ನು ಗಳಿಸುವುದಕ್ಕೆ ಅನುವು ಮಾಡಿಕೊಟ್ಟವರು, ವಿದ್ಯೆಯನ್ನು ನೀಡಿದವರು ನಿಮ್ಮ ಶಿಷ್ಯನಾದ ಭೀಷ್ಮ ಕಾಲಿಡುವಲ್ಲಿ ಕಣ್ಣಿಟ್ಟೇ ವ್ಯವಹರಿಸುತ್ತಾನೆ. ಗುರುದೇವ, ಅಂಬೆಯನ್ನು ನಾನು ತಂದ ಕಾರಣ ನಾನೇ ಮದುವೆಯಾಗಬೇಕು ಎಂಬುದಾಗಿ ತಾವು ನಿರೂಪಿಸುತ್ತಾ ಇದ್ದೀರಿ. ಆದರೆ ಇದು ಎಷ್ಟು ಸಮರ್ಥನೀಯ ಎಂಬುದು ಆಲೋಚಿಸಿ ನೀವು. ಆಕಾಶದಲ್ಲಿ ಹಾವೊಂದನ್ನು ಕಚ್ಚಿಕೊಂಡು ಗರುಡ ಹಾರುತ್ತಾ ಇತ್ತು. ಅದರ ಬಾಯಿಂದ ವಿಷಯುಕ್ತವಾದ ನೊರೆ ಕೆಳಗೆ ಸುರಿಯುತ್ತಾ ಇತ್ತು. ಕೆಳಗೆ ಮುದುಕಿಯೊಬ್ಬಳು ಮೊಸರಿನ ಗಡಿಗೆಯನ್ನು ತಲೆಯಲ್ಲಿ ಹೊತ್ತು ತನ್ನ ಉದಂಬರಣಕ್ಕಾಗಿ ಮಾರಾಟ ಮಾಡುತ್ತಾ ಹೋಗುತ್ತಾ ಇದ್ಲು. ತಿಳಿಯದೆಯೋ ಆ ಗರುಡನ ಬಾಯಲ್ಲಿದ್ದ ವಿಷದ ಹನಿ ಮೊಸರ ಗಡಿಗೆಯೊಳಗೆ ಬಿತ್ತು. ಮೊಸರನ್ನು ಸೇವಿಸಿದರೂ ಸತ್ತರು. ಅಂದ ಮಾತ್ರಕ್ಕೆ ಮೊಸರನ್ನು ಮಾರಾಟ ಮಾಡಿದ ಮುದುಕಿ ಅಪರಾಧಿ ಎಂಬುದಕ್ಕಾಗುತ್ತದೆ. ಕಾಕತಾಳೀಯ ನ್ಯಾಯವಾಗಿ ನಾನು ಅಂಬೆಯನ್ನು ತಂದದ್ದು ಹೌದು, ಅದು ನನ್ನ ಪ್ರಮಾದವಲ್ಲ. ಲೋಕದಲ್ಲಿ ಅಪರಾಧವನ್ನು ಪ್ರಬುದ್ಧ, ಅಪ್ರಬುದ್ಧ ಎಂಬುದಾಗಿ ನಿರ್ಣಯಿಸಿದ್ದಾರೆ. ನಾನು ತಿಳಿದು ಪ್ರಬುದ್ಧವಾದ ಅಪರಾಧವನ್ನು ಹೆಣ್ಣಿಗೆ ಮಾಡಲಿಲ್ಲ. ಅಯೋತ್ತ ಪ್ರದೇಶಕ್ಕೆ ಸೇರಲ್ಪಟ್ಟ ವಿಶಾಲವಾದ ಭರತವರ್ಷದಲ್ಲಿ ಕಾಶಿ ಎಂಬುದು ಪವಿತ್ರ ಕ್ಷೇತ್ರ ಹೌದು. ಅದು ಧರ್ಮಾಧಿಕಾರಿಯಾಗಿ ನಡೆಸಲ್ಪಡುವ ಕ್ಷೇತ್ರವಾದರೂ ಚಂದ್ರವಂಶದ ವ್ಯಾಪ್ತಿಯಲ್ಲಿ ವಹಿಸಲ್ಪಟ್ಟಿದೆ. ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯ, ಅಲಕನಂದೆಯ ನಿತ್ಯ ಸಾನ್ನಿಧ್ಯವಿರುವಂತಹ ಕ್ಷೇತ್ರದಲ್ಲಿ ರಕ್ಕಸನಾದಂತಹ ಸಾಲ್ವನಿಗೆ ತನ್ನ ತಂದೆ ಪಣವನ್ನು ನಿರ್ಧರಿಸಿ ಸ್ವಯಂವರವನ್ನು ಏರ್ಪಡಿಸುವಾಗ ಮಾತನ್ನು ಕೊಡುವಂತಹ ಸ್ಥಿತಿಯಲ್ಲಿದ್ದಾಳೆ. ತಂದೆಯಾದ ಪ್ರತಾಪಸೇನ ಕ್ಷುದ್ರವಾದ ಹೆಣ್ಣನ್ನು ಮುಂದಿಟ್ಟುಕೊಂಡು ಸ್ವಯಂವರವೆಂಬ ಪಣವನ್ನಿಟ್ಟು ಅಧರ್ಮವನ್ನು ಮಾಡ್ತಾನೆ ಅಂತಾದರೆ ಅದನ್ನು ಖಂಡಿಸುವಲ್ಲಿ ನಾನು ಪ್ರವೇಶ ಮಾಡಿದ್ದು ಅಪರಾಧವೇನೂ ಅಲ್ಲ. ಆದರೆ ಅಂಬೆ ಇಷ್ಟು ನಿರ್ದೋಷಿ ಎಂಬುದಕ್ಕಿಂತಲೂ ನನ್ನ ಬಗ್ಗೆ ಆಲೋಚನೆ ಮಾಡಿ. ಅಂಬೆಯನ್ನು ನಾನು ತಂದ ಕಾರಣಕ್ಕೆ ನಾನು ಸಾಲ್ವನಿಗೆ ಹೇಳಿಗಳಿಸಿ ವಿವಾಹ ಮಾಡುವುದಬಹುದಿತ್ತು. ಆದರೆ ಸಾಲ್ವ ಭೀಷ್ಮನಲ್ಲಿ ಪರಾಜಿತನಾದವ. ನನ್ನಿಂದ ಪರಾಜಿತನಾದ ಆತ ಉಪ್ಯಾನಿ. ಅಥವಾ ಬಲಾತ್ಕಾರವಾಗಿ ಮಾಡಿಸಿದರೆ ಅದು ಪೈಶಾಚಿಕ ವಿವಾಹ ಆಗುವುದಿಲ್ಲವೇ? ಅಂಬೆ ನನ್ನನ್ನೇ ಮದುವೆ ಆಗಬೇಕು ಅಂತ ಕೇಳಿದರೆ ನನ್ನ ಸ್ಥಿತಿಯ ಬಗ್ಗೆ ತಾವು ತಿಳಿದಿದ್ದೀರಿ. ತಂದೆಯಾದ ಶಂತನು ಚಕ್ರವರ್ತಿಯ ಇಚ್ಛೆಯನ್ನು ನೆರವೇರಿಸುವುದಕ್ಕೆ ಅಜನ್ಮ ಪರ್ಯಂತರ ಬ್ರಹ್ಮಚಾರಿಯಾಗುತ್ತೇನೆ, ಕನ್ಯೆಯರನ್ನು ವರಿಸುವುದಿಲ್ಲ, ಸಿಂಹಾಸನ ಗ್ರಹಣ ಮಾಡುವುದಿಲ್ಲ ಎಂದು ನೈಷ್ಠಿಕ ಬ್ರಹ್ಮಚರ್ಯವನ್ನು ಹೊಂದಿದೆ. ನೀವು ಯಾವ ತಂದೆಗಾಗಿ, ಜಮದಗ್ನಿ ಋಷಿಗಳ ಮಾತಿಗಾಗಿ ತಾಯಿಯಾದ ರೇಣುಕಾದೇವಿಯನ್ನು ಘಾತಿಸಿ ಪುನರ್ಜೀವಿಸಿದಿರೋ ಆ ಋಷಿಯ ಅನುಗ್ರಹದಿಂದ ನಾನು ಶಂತನು ಚಕ್ರವರ್ತಿಯ ಇಚ್ಛೆಯನ್ನು ನೆರವೇರಿಸುವುದಕ್ಕೆ, ನನ್ನ ಅಮ್ಮನನ್ನು ಅವರಿಗೆ ಮದುವೆ ಮಾಡಿಸುವುದಕ್ಕೆ ಮಾಡಿದಂತಹ ಪ್ರತಿಜ್ಞೆಯನ್ನು ಉಲ್ಲಂಘಿಸಿದರೆ ಅದು ಪಿತೃದ್ರೋಹ ಆಗುವುದಿಲ್ಲವೇ? ಗುರು, ತಂದೆ, ಆಚಾರ್ಯ, ಸೋದರ ಮಾವ ಇವರ ವಚನವನ್ನು ಉಲ್ಲಂಘಿಸಿದರೆ ನರಕಕ್ಕೆ ಕಾರಣವಾಗುತ್ತದೆ. ತಂದೆಗಾಗಿ ಬ್ರಹ್ಮಚರ್ಯದಲ್ಲಿರುವಂತಹ ಈ ಭೀಷ್ಮ ಎಂದಿಗಾದರೂ ಅನ್ಯಾಯವನ್ನು ಮಾಡುವುದಿಲ್ಲ, ಹಾಗೆ ಪ್ರತಿಜ್ಞೆಯನ್ನೂ ಮರುವುದಿಲ್ಲ. ಆದ ಕಾರಣ ಅಂಬಾ ಪ್ರಕರಣದಲ್ಲಿ ನಾನು ಮುಂದುವರಿಯುವುದಿಲ್ಲ, ಇಲ್ಲಿಗೇ ಮುಗಿಸುತ್ತೇನೆ.